ಬಿಹಾರ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಗೆಲುವಿನ ಲೆಕ್ಕಾಚಾರಗಳು ಕೂಡ ಬಹಳ ಜೋರಾಗಿನೇ ಇವೆ. ಆದರೆ ಆಡಳಿತಾರೂಢ ಎನ್ಡಿಎನ ಎದುರಿಸಬೇಕಾದಂಥ ಮಹಾಗಠಬಂಧನ್ ರಣರಂಗಕ್ಕೆ ಇಳಿಯೋ ಮುನ್ನನೇ ಸೋಲನ್ನು ಒಪ್ಕೊಂಡಿದೆಯಾ? ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಳ್ಳೋ ಮೂಲಕ ವಿಪಕ್ಷಗಳು ಬಿಜೆಪಿಗೆ ಗೆಲುವನ್ನ ಹರಿವಾಣದಲ್ಲಿಟ್ಟು ಕೊಡ್ತಾ ಇವೆಯಾ? ನಾಯಕನ ಅನುಪಸ್ಥಿತಿ, ಕಾರ್ಯತಂತ್ರದ ವೈಫಲ್ಯ ಮತ್ತೆ ಆಂತರಿಕ ಗೊಂದಲಗಳ ನಡುವೆ ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಸ್ವಯಂಕೃತ ಅಪರಾಧನ? ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಕೇವಲ ಆಡಳಿತ ವಿರೋಧಿ ಅಲೆ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಒಂದು ಬಲವಾದ ಜನರನ್ನು ಸೆಳೆಯುವಂಥ ಒಂದು ನಿರೂಪಣೆ ಬೇಕಾಗತ್ತೆ. ಆದರೆ ಬಿಹಾರದಲ್ಲಿ ಮಹಾಗಠಬಂಧನ್ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಎಡವಿದೆ. ನಿತೀಶ್ ಕುಮಾರ್ ಅವರನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ವಿಪಕ್ಷಗಳು ವಿಫಲ ಆಗಿವೆ. ಬಿಜೆಪಿ ಮತ್ತು ಜೆಡಿಯು ವಿರುದ್ಧ ಜನರಿಗಿರುವಂಥ ಅಸಮಾಧಾನವನ್ನೇ ನೆಚ್ಕೊಂಡು ಅವರು ಮತಗಳೇ ತಮ್ಮನ್ನು ಅಧಿಕಾರಕ್ಕೆ ತರ್ತವೆ ಅಂತ ವಿಪಕ್ಷಗಳು ಭಾವಿಸಿದಾಗಿದೆ. ಆದರೆ ಜನರನ್ನು ತಮ್ಮತ್ತ ಸೆಳೆಯುವಂತಹ ಹಾಗೆ ಭವಿಷ್ಯದ ಬಗ್ಗೆ ಭರವಸೆಯನ್ನು ಮೂಡಿಸುವಂಥ ಒಂದು ಆಕರ್ಷಣೆಯನ್ನು ಸೃಷ್ಟಿ ಮಾಡುವಲ್ಲಿ ಮೈತ್ರಿಕೂಟ ಸೋತು ಹೋಗಿದೆ. ತೇಜಸ್ವಿಯಾದ ಉದ್ಯೋಗದ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರೋದೇನೋ ನಿಜ, ಆದರೆ ಅದನ್ನು ಒಂದು ರಾಷ್ಟ್ರವ್ಯಾಪಿ ಚರ್ಚೆಯನ್ನಾಗಿಸುವಲ್ಲಿ ಮತ್ತು ಮೈತ್ರಿಕೂಟದ ಒಟ್ಟಾರೆ ಕಾರ್ಯತಂತ್ರವಾಗಿ ಅದನ್ನು ಪ್ರಬಲವಾಗಿಸುವಲ್ಲಿ ನಾಯಕತ್ವ ವಿಫಲ ಆಗಿದೆ. ಜನರು ಬಿಜೆಪಿಯನ್ನು ತಿರಸ್ಕರಿಸಿ ತಮಗೆ ಮತ ಹಾಕ್ತಾರೆ ಅನ್ನುವಂಥ ಒಂದು ನಿರೀಕ್ಷೆನೇ ವಿಪಕ್ಷಗಳ ದೊಡ್ಡ ದೌರ್ಬಲ್ಯ ಆಗಿದೆ. ಒಂದು ಸೇನೆಗೆ ಸೇನಾಪತಿಯ ಪಾತ್ರ ಎಷ್ಟು ಮುಖ್ಯನೋ ಚುನಾವಣೆಯಲ್ಲಿಯೂ ಕೂಡ ಒಬ್ಬ ಪ್ರಮುಖ ನಾಯಕನ ಉಪಸ್ಥಿತಿಯೂ ಕೂಡ ಅಷ್ಟೇ ನಿರ್ಣಾಯಕ ಆಗುತ್ತೆ. ಆದರೆ ಈ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಅದರ ನಾಯಕ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬಿಹಾರದ ಚುನಾವಣೆ ಕಾವು ಪಡೆದುಕೊಳ್ತಾ ಇದ್ದಂಥ ನಿರ್ಣಾಯಕ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದರು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ದೇಶಾದ್ಯಂತ ಮತಗಳ್ಳತನ ಮತ್ತು ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬಂದಾಗ ಆ ಚರ್ಚೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಮುನ್ನಡೆಸಬೇಕಾದಂಥ ರಾಹುಲ್ ಗಾಂಧಿ ಅವರೇ ಅಖಾಡದಿಂದಾನೇ ಕಣ್ಮರೆಯಾಗ್ಬಿಟ್ರು. ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಅವರಂತಹ ಬಿಜೆಪಿಯ ಘಟಾನುಘಟಿ ನಾಯಕರು ಬಿಹಾರದಲ್ಲಿ ರ್ಯಾಲಿಗಳ ಮೇಲೆ ರ್ಯಾಲಿಗಳನ್ನು ನಡೆಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ಪ್ರಮುಖ ನಾಯಕ 2 ತಿಂಗಳಿನಿಂದ ರಾಜ್ಯದ ಕಡೆಗೆ ತಲೆ ಕೂಡ ಹಾಕಿ ನೋಡಿಲ್ಲ. ಇದು ಕಾರ್ಯಕರ್ತರ ಮನೋಬಲವನ್ನು ಕುಗ್ಗಿಸೋದಲ್ಲದೆ ಮೈತ್ರಿಕೂಟದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಜನರು ಭಾವಿಸುವಂಥ ಒಂದು ಸ್ಥಿತಿಯನ್ನು ತಂದಿಟ್ಟಿದೆ. ಮಹಾಗಠಬಂಧನ್ ಕೇವಲ ಹೊರಗಿನ ಶತ್ರುಗಳೊಂದಿಗೆ ಮಾತ್ರ ಅಲ್ಲ, ತನ್ನೊಳಗಿನ ಗೊಂದಲಗಳೊಂದಿಗೂ ಕೂಡ ಹೋರಾಡ್ತಾ ಇದೆ. ಸೀಟ್ ಹಂಚಿಕೆಯ ಮಾತುಕತೆಗಳು ಕೊನೆಯ ಕ್ಷಣದವರೆಗೂ ಎಳೆಯಲ್ಪಟ್ಟಿದ್ದು ಮೈತ್ರಿಯಲ್ಲಿ ಎಲ್ಲಾನು ಸರಿ ಇಲ್ಲ ಅನ್ನೋದನ್ನ ಜಗಜ್ಜಾಹೀರುಗೊಳಿಸಿತು. 2020 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಮೈತ್ರಿಕೂಟದ ದುರ್ಬಲ ಕೊಂಡಿಯಾಗಿತ್ತು. ಕಡಿಮೆ ಸ್ಥಾನಗಳನ್ನು ಗೆದ್ದು ಮೈತ್ರಿಕೂಟದ ಸೋಲಿಗೆ ಕಾರಣ ಆಗಿತ್ತು. ಆದರೂ ಈ ಬಾರಿನೂ ಹೆಚ್ಚಿನ ಸ್ಥಾನಗಳಿಗೆ ಪಟ್ಟಿಡಿದು ಕೊನೆಗೆ ಗೆಲ್ಲುವ ಸಾಮರ್ಥ್ಯವಿಲ್ಲದ ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋ ಆರೋಪಗಳಿವೆ. ಇದಲ್ಲದೇನೆ ಬಿಹಾರದ ರಾಜಕೀಯದ ನಾಡಿ ಮಿಡಿತವನ್ನೇ ತಿಳಿಯದ ಕೃಷ್ಣ ಅಲಾವರ್ ಅವರಂಥ ಹೊರಗಿನ ವ್ಯಕ್ತಿಯನ್ನು ಚುನಾವಣಾ ಉಸ್ತುವಾರಿಯಾಗಿ ನೇಮಿಸಿದ್ದು ದೊಡ್ಡ ಪ್ರಮಾದ ಅಂತಾನೆ ಹೇಳಲಾಗ್ತಾ ಇದೆ. ಇದು ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಈಗ ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆನೇ ಸಂಘರ್ಷಕ್ಕೂ ಕೂಡ ದಾರಿ ಮಾಡಿಕೊಟ್ಟಿದೆ. ಪಕ್ಷದ ಕಾರ್ಯಕರ್ತರೇನೆ ತಮ್ಮ ನಾಯಕನ ಮೇಲೆ ಹಲ್ಲೆ ನಡೆಸುವಂಥ ಘಟನೆಗಳು ಮೈತ್ರಿಕೂಟದ ಶಕ್ತಿಯ ಬದಲು ಅದರೊಳಗಿನ ಬಿರುಕನ್ನೇ ತೋರಿಸ್ತಾ ಇವೆ. ನಿತೀಶ್ ಕುಮಾರ್ ಅವರ ದೊಡ್ಡ ಶಕ್ತಿ ಅಂತ ಅಂದರೆ ಮಹಿಳಾ ಮತದಾರರು. ಶಿಕ್ಷಣ, ಸಬಲೀಕರಣ ಮತ್ತು ಮದ್ಯಪಾನ ನಿಷೇಧಂತಹ ಕ್ರಮಗಳ ಮೂಲಕ ಅವರು ಮಹಿಳೆಯರ ಒಂದು ದೊಡ್ಡ ಮತ ಬ್ಯಾಂಕನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈ ಮತ ಬ್ಯಾಂಕ್ಗೆ ಲಗ್ಗೆ ಇಡೋದಕ್ಕೆ ಮಹಾಗಠಬಂಧನ್ ಯಾವುದೇ ಒಂದು ವಿಶೇಷ ಕಾರ್ಯತಂತ್ರವನ್ನು ರೂಪಿಸಲಿಲ್ಲ. ರಾಹುಲ್ ಗಾಂಧಿ ಅಂತ ರಾಷ್ಟ್ರೀಯ ನಾಯಕರು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರೆ ಅದು ಪರಿಣಾಮ ಬೀರಬಹುದಿತ್ತೇನೋ, ಆದರೆ ಅವರಂಥ ಏನನ್ನೂ ಮಾಡಲಿಲ್ಲ. ಹಾಗೆ ಇನ್ನೊಂದು ಕಡೆಗೆ RJD ಇನ್ನೂ ಕೂಡ ಜಂಗಲ್ ರಾಜ್ ಕಳಂಕದಿಂದ ಮುಕ್ತ ಆಗಿಲ್ಲ. ಬಿಜೆಪಿ ಇದೇ ವಿಷಯವನ್ನು ಪದೇ ಪದೇ ಪ್ರಸ್ತಾಪ ಮಾಡಿ ಜನರನ್ನು ಹೆದರಿಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಉದ್ಯೋಗ, ವಲಸೆ ಮತ್ತು ಬಿಹಾರಿ ಅಸ್ಮಿತೆ ಅನ್ನುವಂಥ ಭಾವನಾತ್ಮಕ ವಿಷಯಗಳನ್ನು ಒಂದು ದೊಡ್ಡ ಆಂದೋಲನವನ್ನಾಗಿ ಪರಿವರ್ತಿಸೋದಕ್ಕೆ ವಿಪಕ್ಷಗಳು ಸೋತು ಹೋಗಿವೆ. ಬಿಹಾರದ ಚುನಾವಣಾ ಕಣದಲ್ಲಿ ವಿಪಕ್ಷಗಳು ಎದುರಾಳಿಗಿಂತ ಹೆಚ್ಚಾಗಿ ತಮ್ಮ ತಪ್ಪುಗಳಿಂದಾನೇ ಹೆಚ್ಚು ಹಾನಿ ಮಾಡ್ಕೊಳ್ತಾ ಇವೆ. ನಾಯಕತ್ವದ ಕೊರತೆ, ಸ್ಪಷ್ಟ ದೃಷ್ಟಿಕೋನ ಇಲ್ಲದಂಥ ಒಂದು ಪ್ರಚಾರ, ಆಂತರಿಕ ಕಲಹಗಳು ಮತ್ತು ರಣತಂತ್ರ ಹೂಡುವಲ್ಲಿನ ತಪ್ಪುಗಳು ಮಹಾಗಠಬಂಧನ್ ದುರ್ಬಲ ಆಗೋದಕ್ಕೆ ಕಾರಣಗಳಾಗಿವೆ. ಇನ್ನು ಬಿಜೆಪಿಯ ಸುಸಜ್ಜಿತ ಚುನಾವಣಾ ಯಂತ್ರದ ಮುಂದೆ ವಿಪಕ್ಷಗಳ ಹೋರಾಟ ತೀರಾ ಸೋತ ಕಾಣ್ತಾ ಇದೆ.
ಇನ್ನೇನು ಕೊನೆಯ ಕ್ಷಣದಲ್ಲಿ ಪಂದ್ಯದ ಗತಿ ಬದಲಾಗಬಹುದು ಅಂತ ನಿರೀಕ್ಷೆ ಮಾಡಬಹುದಾದ್ರೂ ಕೂಡ ಅದಕ್ಕೆ ಬೇಕಾದಂಥ ಹೋರಾಟದ ಕಿಚ್ಚಾಗಿರಬಹುದು, ಆ ಒಗ್ಗಟ್ಟು, ಗೆಲ್ಲಲೇಬೇಕು ಅನ್ನೋಂಥ ಒಂದು ಹಸಿವು ವಿಪಕ್ಷಗಳಲ್ಲಿ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ವಿಪಕ್ಷಗಳು ಬಿಜೆಪಿಯನ್ನು ಸೋಲ್ಸೋದಕ್ಕೆ ಹೋರಾಡ್ತಾ ಇವೆಯೋ ಅಥವಾ ತಮ್ಮೊಳಗೆ ಹೋರಾಡಿ ಬಿಜೆಪಿಗೆ ಗೆಲುವನ್ನ ಸುಲಭವಾಗಿಸ್ತಾ ಇವೆಯೋ ಅನ್ನೋದು ಸದ್ಯಕ್ಕೆ ಬಗೆಹರಿದ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.